ಐಸು ಮೇಡಮ್ ಅವರೇ, ನಾನು ಎಲ್ಲೂ ಹೋಯ್ತಾ ಇಲ್ಲ, ತಡೀರಿ. ನಿಮ್ಮ ಮಲ್ಗಕ್ಕೂ ಮುಂಚೆ ಬಿಸಿ ಬಿಸಿ ಏನಾರ ಕುಡಿದ್ರೆ ನಿಮ್ಗೆ ಇನ್ನೂ ಬೆಚ್ಚಗಾಯ್ತದೆ. ಅದಕ್ಕೆ ಕಾಪಿ ಗೀಪಿ ಕಾಯಿಸ್ಕೊಂಬ ಅಂತ ಹೇಳ್ಬಿಟ್ಟು ಬರ್ತೀನಿ ರೀ. ಗೌಡ್ರೆ, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನಾನು ಇಷ್ಟೊತ್ತು ಯಾಕೆ ಸುಮ್ಮನಿದ್ದೆ ಗೊತ್ತಾ? ನೀವು ನನ್ನ ಸೇವೆ ಮಾಡ್ತಿದ್ರಲ್ಲ, ಅದನ್ನು ನೋಡ್ತಿದ್ರೆ ಒಂಥರ ಮನಸ್ಸೊಳಗೆ ಖುಷಿ ಆಗ್ತಾ ಇತ್ತು. ಅದಕ್ಕೆ ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ. ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಕೂತ್ಕೊಳ್ಳಿ ಪ್ಲೀಸ್. ಅಲ್ಲ, ಹಂಗಲ್ಲ ಐಸು ಮೇಡಮ್ ಅವರೇ. ಏನು ಗೌಡ್ರೆ ನೀವು, ನನ್ನೇನು 7 ಮಲ್ಗೆ ತೂಕದ ರಾಜ್ಕುಮಾರಿ ಅನ್ಕೊಂಡ್ರ? ಕುಣಿದ್ರೆ ಕಾಲು ಮುರಿದೋಗುತ್ತೆ, ನೆಗೆದ್ರೆ ಬೆನ್ನು ಮುರಿದೋಗುತ್ತೆ ಅನ್ನೋದಕ್ಕೆ. ನನಗೇನೂ ಆಗಿಲ್ಲ, ಗಟ್ಮುಟ್ಟಾಗಿ ಆರಾಮಾಗೇ ಇದ್ದೀನಿ, ಏನೂ ಯೋಚನೆ ಮಾಡಬೇಡಿ. ಅಲ್ಲ, ನೀರಿಗೆ ಬಿತ್ತಿದ್ದಕ್ಕೆ ನೀವು ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ, ಇನ್ನು ನನ್ನ ಬೆಂಕಿಗೇನಾದರೂ ಬಿದ್ದಿ? ಎಂಥ ಮಾತು ಅಂತ ಆಡ್ತೀರ ಐಸು ಮೇಡಮ್ ಅವರೇ. ಬಿಡ್ತು ಅನ್ನಿ, ನಿಮ್ಗೆ ಇಷ್ಟ ಆಗಿರೋದನ್ನೇ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಹಂಗಾಗೋಗಿದ್ರೆ ನನ್ನ ಗತಿ ಏನು ಅಂತೀನಿ. ಹ್ಞೂ ಮೇಡಮ್ ಅವರೇ, ನನ್ನ ಗತಿ ಏನಾಯ್ತಿತ್ತು ಹೇಳಿ? ಹಂಗೇನಾದ್ರು ಆಗಿದ್ರೆ ನಾನು ನಿಮ್ಮ ಹಿಂದೆ ಬೆಂಕಿಗೆ ನೆಗೆದ್ಬಿಡ್ತಿದ್ದೆ. ನೋಡಿ, ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕಿರವ, ಇಲ್ಲಾಂದ್ರೆ ಬೇಡಕ್ಕೆ ಬೇಡ. ಏನ್ ಗೌಡ್ರೆ ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ? ಇದನ್ನೆಲ್ಲ ನೋಡಿದ್ರೆ ನನಗೆ ತಮಾಷೆಗೂ ಕೆಟ್ಟದ್ದು ಹೇಳಕ್ ಮನ್ಸು ಬರಲ್ಲ. ಬೇಡ ಬಿಡಿ, ಆಕಾಶದಾಗೆ ಅಷ್ಟು ದೇವತೆಗಳಿರ್ತಾರಂತೆ, ಅವ್ರು ನಾವು ಹೇಳಿದ್ದಕ್ಕೆಲ್ಲ ಅಷ್ಟು ಅಷ್ಟು ಅಂತಿರ್ತಾರಂತೆ. ನಾವು ಅದು ಯಾವ ಗಳಿಗೆಲ್ಲಿ ಏನು ಹೇಳ್ತೀವೋ ಅವ್ರು ಯಾವ ಗಳಿಗೆಲ್ಲ ಅಷ್ಟು ಅಂತಾರೋ ನಮ್ಗೆ ಯಾಕೆ ಬೇಕು? ನಾವು ಯಾಕೆ ಮೇಡಮ್ ಅವರೇ ಕೆಟ್ಟದ್ದು ಬಯಸ್ಬೇಕು? ಯಾವಾಗೂ ಒಳ್ಳೇದನ್ನೇ ಕೇಳ್ಕೊಳ್ಳೋಣ ಬಿಡಿ. ಯೋಚನೆ ಮಾಡಬೇಡಿ ಗೌಡ್ರೆ. ಈ ನಿಮ್ಮ ಪ್ರೀತಿಗೆ ತುಂಬ ಥ್ಯಾಂಕ್ಸ್. ನಾನು ಬಯಸಿದ್ದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಸಿದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಪ್ರೀತಿ ಕೊಡಬೇಕು. ಈ ನನ್ನ ಹೃದಯ ನೀವಿರೋವರೆಗೂ ನಿಮಗೋಸ್ಕರನೇ ಮಿಡಿತಾ ಇರುತ್ತೆ, ನಿಮ್ಮ ಒಳ್ಳೇದನ್ನೇ ಬಯಸ್ತಾ ಇರುತ್ತೆ. ನನಗೆ ಹೀಗೆ ಪ್ರೀತಿ ಮಾಡ್ತೀರಿ ಗೌಡ್ರೆ?